ಮದ್ದೂರು ಪಟ್ಟಣದ ನಗರಸಭೆಯ 2026-27ನೇ ಸಾಲಿನ ಆಯವ್ಯಯ ಸುಮಾರು 120 ಕೋಟಿ ಬಜೆಟ್ ಅನ್ನು ನಗರಸಭೆಯ ಆಡಳಿತ ಅಧಿಕಾರಿ ಜಿಲ್ಲಾಧಿಕಾರಿಯಾದ ಡಾ. ಕುಮಾರ್ ಬಜೆಟ್ ಮಂಡಿಸಿದರು. ಈ ವೇಳೆ ಮಾತನಾಡಿದವರು, ಮದ್ದೂರು ಪುರಸಭೆಯನ್ನು ನಗರಸಭೆಯನ್ನಾಗಿ ಮೇಲ್ದರ್ಜೆಗೇರಿಸಿದ್ದು, ಈ ವ್ಯಾಪ್ತಿಗೆ ಬರುವ 4 ಗ್ರಾಮ ಪಂಚಾಯಿತಿಗಳ ಅಭಿವೃದ್ಧಿ ಸೇರಿದಂತೆ ನಗರದ ಅಭಿವೃದ್ಧಿಗೆ 120 ಕೋಟಿ ಬಜೆಟ್ ತಯಾರಿಸಲಾಗಿದೆ ಎಂದರು. ಅಭಿವೃದ್ಧಿ ಕಾಮಗಾರಿಗೆ 4,000 ಲಕ್ಷಗಳನ್ನು ಮೀಸಲಿಟ್ಟಿದ್ದು, ಕುಡಿಯುವ ನೀರು ಸರಬರಾಜು ಕಾಮಗಾರಿಗೆ 150 ಲಕ್ಷಗಳನ್ನು ಮೀಸಲಿಡಲಾಗಿದೆ. ಕುಡಿಯುವ ನೀರು ಸರಬರಾಜು, ಜಾಕ್ವೆಲ್, ನೀರು ಶುದ್ಧೀಕರಣ ಘಟಕ, ಮಧ್ಯಂತರ ಪಂಪ್ ಹೌಸ್ಗಳಿಗೆ 89 ಡಿ ತೆಲುಗು ರಾಜು ವ್ಯವಸ್ಥೆಯ ವಿದ್ಯುತ್ ಬಿಲ್ ಪಾವತಿಗಾಗಿ 400 ಲಕ್ಷ ರುಗಳನ್ನು ಕಾಯ್ದಿರಿಸಲಾಗಿದೆ. ಕೆರೆಗಳ ಅಭಿವೃದ್ಧಿ, ವಸತಿ ರಹಿತರಿಗೆ ಮನೆ ನಿರ್ಮಾಣ, ಕೊಳಚೆ ಪ್ರದೇಶಗಳ ಅಭಿವೃದ್ಧಿ, ಸ್ಮಶಾನ ಅಭಿವೃದ್ಧಿ, ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ, ವಿದ್ಯುತ್ ಚಿತಾಗಾರ ನಿರ್ಮಾಣ, ಕಸಾಯಿಖಾನೆ ನಿರ್ಮಾಣ, ಪೌರ ಕಾರ್ಮಿಕರ ಗೃಹ ಭಾಗ್ಯ ಯೋಜನೆ, ಬೀದಿ ನಾಯಿಗಳ ಸಂತಾನಹರಣ ಶಸ್ತ್ರಚಿಕಿತ್ಸೆ, ರೇಬೀಸ್ ಚುಚ್ಚುಮದ್ದು ಮತ್ತು ಶೆಲ್ಟರ್ ನಿರ್ಮಾಣ ಸೇರಿದಂತೆ ನಗರದ ಅಭಿವೃದ್ಧಿಗೆ ನಗರಸಭೆ ಬದ್ಧವಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ. ಕುಮಾರ ಸಭೆಗೆ ಶುಭ ಹಾರೈಸಿದರು. ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿರುವ ಮದ್ದೂರು ನಗರವು ಕಾವೇರಿ ನದಿಯ ಉಪನದಿಯಾದ ಚಿಂತಾ ನದಿಯ ದಡದಲ್ಲಿದ್ದು ಐತಿಹಾಸಿಕ ಹಾಗೂ ಪೌರಾಣಿಕ ಹಿನ್ನೆಲೆಯನ್ನು ಹೊಂದಿದೆ. ಮದ್ದೂರು ನಗರಕ್ಕೆ ಐತಿಹಾಸಿಕವಾಗಿ ಕಂದಭವನ, ಅರ್ಜುನಪುರಿ ಎಂಬ ಹೆಸರುಗಳಿದ್ದವು. ಬ್ರಿಟಿಷರ ಕಾಲದಲ್ಲಿ ಮದ್ದು ಗುಂಡುಗಳನ್ನು ಸೇಕರಿಸಿ ಇಡುತ್ತಿದ್ದ ಕಾರಣ ಮದ್ದು ಊರು ಎಂಬ ಹೆಸರಾಯಿತು. ನಂತರ ದಿನಗಳಲ್ಲಿ ಅದು ಮದ್ದೂರು ಎಂಬುದಾಗಿ ಬದಲಾಯಿತು. 1938 ಏಪ್ರಿಲ್ 11-12ರವರೆಗೆ ಅಂದಿನ ಬ್ರಿಟಿಷ್ ಸರ್ಕಾರವು ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಿಸಿದ ಸಭೆ ಮೆರವಣಿಗೆಗಳಿಗೆ ನಿರ್ಬಂಧ ಹೇರಿದ್ದರಿಂದ ಅದನ್ನು ಪ್ರತಿಭಟಿಸಿ ತ್ರಿವರ್ಣ ಧ್ವಜವನ್ನು ಹಾರಿಸುವ ಉದ್ದೇಶದಿಂದ ಟಿ. ಸಿದ್ದಲಿಂಗಯ್ಯವರ ನೇತೃತ್ವದಲ್ಲಿ ಮದ್ದೂರು ನಗರದ ಶಿವಪುರದಲ್ಲಿ ಧ್ವಜ ಸತ್ಯಾಗ್ರಹವನ್ನು ನಡೆಸಲಾಯಿತು. ಅದರ ನೆನಪಿಗಾಗಿ 1979ರಲ್ಲಿ ಮದ್ದೂರು ನಗರಸಭೆ ವ್ಯಾಪ್ತಿಯ ಶಿವಪುರದಲ್ಲಿ ಸತ್ಯಾಗ್ರಹ ಸೌಧವನ್ನು ನಿರ್ಮಿಸಲಾಯಿತು. ಮದ್ದೂರು ನಗರದಲ್ಲಿ ವ್ಯಾಪ್ತಿಯಲ್ಲಿ ಐತಿಹಾಸಿಕ ಉಗ್ರ ನರಸಿಂಹ ದೇವಾಲಯ, ಹೊಳೆ ಆಂಜನೇಯ ಸ್ವಾಮಿ ದೇವಾಲಯ, ಮದ್ದೂರಿನ ಶಕ್ತಿ ದೇವತೆ ಮದ್ದೂರಮ್ಮ ದೇವಾಲಯಗಳಿವೆ. ಮದ್ದೂರಿನಲ್ಲಿ ತಯಾರಾಗುವ ವಡೆ ನಾಡಿನಾದ್ಯಂತ ಮದ್ದೂರು ವಡೆ ಎಂದೇ ಹೆಸರುವಾಸಿಯಾಗಿದೆ. ಮದ್ದೂರು ಹಲವು ಸ್ವಾತಂತ್ರ್ಯ ಹೋರಾಟಗಾರರನ್ನು ನಾಡಿಗೆ ನೀಡಿದೆ. ಭಾರತ ಸರ್ಕಾರದಲ್ಲಿ ವಿದೇಶಾಂಗ ಸಚಿವರಾಗಿದ್ದ, ಮಹಾರಾಷ್ಟ್ರ ರಾಜ್ಯದ ರಾಜ್ಯಪಾಲರಾಗಿದ್ದ, ಪದ್ಮ ವಿಭೂಷಣ ಪುರಸ್ಕೃತ ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದ ಶ್ರೀಯುತ ಎಸ್.ಎಂ. ಕೃಷ್ಣರವರು ಮದ್ದೂರು ನಗರಸಭೆ ವ್ಯಾಪ್ತಿಯ ಸೋಮನಹಳ್ಳಿಯವರು. ನಗರಾಭಿವೃದ್ಧಿ ಇಲಾಖೆಯು ದಿನಾಂಕ 7/8/2025ರಲ್ಲಿ ಗೆಜ್ಜಲಗೆರೆ ಮತ್ತು ಚಾಮನಹಳ್ಳಿಯ ಪೂರ್ಣ ಗ್ರಾಮ ಪಂಚಾಯಿತಿಗಳನ್ನು, ಸೋಮನಹಳ್ಳಿ ಮತ್ತು ಗೌನಹಳ್ಳಿ ಗ್ರಾಮ ಪಂಚಾಯಿತಿಯ ಭಾಗಶಃ ಪ್ರದೇಶಗಳನ್ನು ಸೇರಿಸಿ ಮದ್ದೂರು ಪುರಸಭೆಯನ್ನು ನಗರಸಭೆಯಾಗಿ ಮೇಲ್ದರ್ಜೆಗೇರಿಸಿ ಅಂತಿಮ ಅಧಿಸೂಚನೆಯನ್ನು ಹೊರಡಿಸಲಾಗುತ್ತದೆ. ಈ ಒಂದು ನಗರಸಭೆಯ ಮುಂಗಡ ಪತ್ರದ ಮುಖ್ಯಾಂಶಗಳು ಈ ಕೆಳಗಿನಂತೆ ಇವೆ. ಬಳಿಕ ಶಾಸಕ ಕದಲೂರು ಉದಯ್ ಮಾತನಾಡಿ, ಮದ್ದೂರು ನಗರಸಭೆ 120 ಕೋಟಿಯ ದಾಖಲೆ ಬಜೆಟ್ ಮಂಡಿಸಿರುವುದು ಇತಿಹಾಸದ ಪುಟಗಳಲ್ಲಿ ಸೇರುತ್ತದೆ. ನಗರದಲ್ಲಿ ಮೂಲಸೌಕರ್ಯ, ಕುಡಿಯುವ ನೀರು, ಪೌರ ಕಾರ್ಮಿಕರು, ಬೀದಿ ದೀಪ ಎಲ್ಲ ಒಳಗೊಂಡಂತೆ ಸಂಪೂರ್ಣ ಬಜೆಟ್ ತಯಾರಾಗಿದೆ ಹಾಗೂ ಬೇರೆ ಇಲಾಖೆಗಳಿಂದಲೂ ಕೂಡ ಅನುದಾನವನ್ನು ಪಡೆದು ಮಾದರಿ ನಗರವನ್ನಾಗಿ ಮಾಡಲು ಸಾಧ್ಯವಾಗುತ್ತದೆ. ಹೊಸದಾಗಿ ಸೇರಿರುವ 10 ಹಳ್ಳಿಗಳು ಕೂಡ ಅಭಿವೃದ್ಧಿ ಕಾಣುತ್ತವೆ ಎಂದು ಶಾಸಕ ಉದಯ್ ತಿಳಿಸಿದರು. ರಸ್ತೆಗಳ ಬಗ್ಗೆ ಕ್ರಮ ತಗೊಳ್ಳುವಂಥದ್ದಿರ್ಬೋದು, ಕೆರೆ ಮತ್ತು ಪಾರ್ಕ್ಗಳ ಅಭಿವೃದ್ಧಿ ವಿಚಾರ ಇರ್ಬೋದು, ಮತ್ತೆ ಲೈಟಿಂಗ್ ವಿಚಾರ ಇರ್ಬೋದು, ಒಳಚರಂಡಿ ವ್ಯವಸ್ಥೆ ಇರ್ಬೋದು, ಎಲ್ಲವನ್ನು ಕೂಡ ಏಕಕಾಲದಲ್ಲಿ ಬಹಳ ಒಂದು ಅತ್ಯುತ್ತಮವಾಗಿ ಬಜೆಟ್ ಮಂಡನೆಯನ್ನು ಮಾಡಿದ್ದಾರೆ. ಬಹುಶಃ ಒಂದು ಇತಿಹಾಸದ ಪುಟಕ್ಕೆ ಸೇರುವಂತಹ ಒಂದು ಅತ್ಯುತ್ತಮ ಬಜೆಟ್ ಅಂತ ನಮ್ಮ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ನಗರಸಭೆಯ ಎಲ್ಲ ಅಧಿಕಾರಿಗಳು ಕೂಡ ನನ್ನ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸುತ್ತಾರೆ. ಈ ಪುರಸಭೆಯ ಒಂದು ಸಮಯದಲ್ಲಿ 30 ಕೋಟಿ ಅತ್ಯಧಿಕ ಬಜೆಟ್ ಮಂಡನೆಯಾಗಿತ್ತು. ಆದರೆ ಇವತ್ತು 120 ಕೋಟಿಗೂ ಹೆಚ್ಚು ಮೀರಿ ಇವತ್ತು ಬಜೆಟ್ ಅನ್ನ ಮಂಡಿಸಲಾಗಿದೆ. ಜೊತೆಗೆ ವಿವಿಧ ಇಲಾಖೆಗಳಿಂದ ಪೆಡಬ್ಲ್ಯೂಡಿ ಇರ್ಬೋದು, ನೀರಾವರಿ ಇಲಾಖೆ ಇರ್ಬೋದು,
ಮತ್ತೆ ಬೇರೆ ಬೇರೆ ಇಲಾಖೆಗಳಲ್ಲಿಯೂ ಕೂಡ ಬಹಳಷ್ಟು ಅನುದಾನವನ್ನು ಬಳಸಿಕೊಂಡು ಈ ಒಂದು ನಗರವನ್ನು ಒಂದು ಸ್ವಚ್ಛ ನಗರ, ಹಸಿರು ನಗರ ಮತ್ತು ಒಂದು ವಿಶಿಷ್ಟವಾದ ರೀತಿಯಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಇವತ್ತು ಕ್ರಮವನ್ನು ತಗೊಳ್ತಾ ಆಗಿದೆ. ಒಂದೊಂದು ಸಂದರ್ಭದಲ್ಲಿ ಸಾರ್ವಜನಿಕರು ಕೂಡ ಇದಕ್ಕೆಲ್ಲ ಸಹಕಾರ ಮಾಡಬೇಕಾಗ್ತದೆ. ಅಭಿವೃದ್ಧಿ ಮಾಡುವಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಇಶ್ಯೂಸ್ ಬರ್ತವೆ. ಸಾರ್ವಜನಿಕರ ಉದ್ದೇಶದಿಂದ ಮಾಡುವುದರಿಂದ ಎಲ್ಲರೂ ಕೂಡ ಇದಕ್ಕೆ ಸಾರ್ವಜನಿಕರು ಹೆಚ್ಚಿನದಾಗಿ ಕೆಲಸವನ್ನು ಮಾಡುವಂಥ ಸಂದರ್ಭದಲ್ಲಿ ಸಹಕಾರ ನೀಡಬೇಕಾಗ್ತದೆ ಅಂತ ಹೇಳ್ತಾ, ಇವತ್ತು ಬಹಳ ಅತ್ಯುತ್ತಮ ಬಜೆಟ್ ಇವತ್ತು ನಗರಸಭೆಯಿಂದ ಮಂಡನೆಯಾಗಿದೆ. ಇವತ್ತು ನಗರಸಭೆಗೆ ಸೇರಿರ್ತಕ್ಕಂಥ ಪಂಚಾಯತಿಗಳು ಅಭಿವೃದ್ಧಿ ಮಾಡಲಿಕ್ಕೂ ಕೂಡ ಹಿಂದೆ ಏನು ಅವು ಪಂಚಾಯತಿ ವ್ಯಾಪ್ತಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಏನು ಅಭಿವೃದ್ಧಿಗೆ ಅವಕಾಶ ಇರಲಿಲ್ವೋ ಅದೆಲ್ಲವನ್ನು ಮೀರಿ ಅತಿ ಹೆಚ್ಚು ಅನುದಾನಗಳನ್ನ ಅದಕ್ಕೆ ಬಳಸಿ ಮೊದಲನೇದಾಗಿ ಆ ಗ್ರಾಮಗಳನ್ನ ಅಭಿವೃದ್ಧಿ ಮಾಡಲಿಕ್ಕೆ ಇವತ್ತು ಹೆಚ್ಚು ಒತ್ತನ್ನು ನೀಡಲಾಗಿದೆ. ನಮ್ಮ ಸುತ್ತಮುತ್ತಲಿನ ಏನು 10 ಹಳ್ಳಿಗಳು ಕೂಡ ಹಳ್ಳಿ ಅಂತ ಏನಿದ್ದು ಇವತ್ತು ನಗರಸಭೆಗೆ ಸೇರಿವೆ, ಅವೆಲ್ಲವನ್ನು ಕೂಡ ನಗರವನ್ನು ಮಾಡಲಿಕ್ಕೆ ಎಲ್ಲ ಕ್ರಮವನ್ನು ಕೂಡ ಇವತ್ತು ತಗೊಳ್ಳಲಾಗಿದೆ. ಮತ್ತೆ ವಿಶೇಷವಾಗಿ 24/7 ಈ ವೇಳೆ ಪೌರಾಯುಕ್ತರಾದ ರಾಧಿಕಾ, ಪಿಡಿ ನರಸಿಂಹಮೂರ್ತಿ, ಆರ್ಒ ಪುಟ್ಟಸ್ವಾಮಿ ಸೇರಿದಂತೆ ಇತರರು ಹಾಜರಿದ್ದರು.